ಹೆಲೋ ನಮಸ್ಕಾರ ಸ್ನೇಹಿತರೆ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಣ್ಣಿನ ಜೊತೆ ಸಂಪರ್ಕ ಮಾಡಿದರೆ ಅದು ಕೇವಲ ಒಂದು ತಪ್ಪೂ ಅಲ್ಲ, ಅದು ಒಂದು ಮನೆಯ ಶಾಂತಿಯನ್ನೇ ನಾಶ ಮಾಡುವ ಆರಂಭ ಎಂದು ಗರುಡ ಪುರಾಣ ಮತ್ತು ಮಹಾಭಾರತದಲ್ಲಿ ಹೇಳಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಗಂಡ ತನ್ನ ಹೆಂಡತಿ ಇದ್ದರೂ ಸಹ ಇನ್ನೊಂದು ಹೆಣ್ಣಿನ ಜೊತೆ ಸಂಭೋಗ ಮಾಡಿದರೆ ಅದು ತಪ್ಪಾ ಸರಿಯಾ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇಂತಹ ಆಧ್ಯಾತ್ಮಿಕ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಮಾನಸ ಮಂದರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ. ಸ್ನೇಹಿತರೆ, ನೀವು ಹೆಣ್ಣನ್ನು ಗೌರವಿಸಿದ್ದೇ ಆದಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ರಾಧೆ ರಾಧೆ ಎಂದು ಟೈಪ್ ಮಾಡಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಾಮ ಜಾಸ್ತಿಯಾದರೆ ದೇವರು ತಪ್ಪು ಮಾಡಬಹುದು ಎಂದು ಪುರಾಣಗಳು ಹೇಳುತ್ತವೆ. ಒಂದು ಕ್ಷಣದ ಆಸೆ ಇಂದ್ರನಂತಹ ದೇವನಿಗೂ ಅವಮಾನ ತಂದುಕೊಟ್ಟಿತು. ಇಂದ್ರ ದೇವಾನು ದೇವತೆಗಳ ರಾಜ, ದೇವಲೋಕದ ಅಧಿಪತಿ. ಅವನ ಬಳಿ ಅಪಾರ ಶಕ್ತಿ, ಐಶ್ವರ್ಯ, ಗೌರವ ಎಲ್ಲವೂ ಇತ್ತು. ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳಿಗೂ ಅವನೇ ನಾಯಕ. ಆದರೆ ಒಂದು ಊರಿನಲ್ಲಿ ಗೌತಮ ಮಹರ್ಷಿ ಎಂಬ ಮಹಾನ್ ಋಷಿ ಇದ್ದರು. ಅವರ ಪತ್ನಿಯ ಹೆಸರು ಅಹಲ್ಯೆ. ಅವಳು ತುಂಬಾ ಸುಂದರವಾಗಿದ್ದಳು. ದೇವತೆಗಳಿಗೂ ಅವಳ ಸೌಂದರ್ಯದ ಬಗ್ಗೆ ಗೊತ್ತಿತ್ತು. ಒಮ್ಮೆ ಇಂದ್ರನ ಕಣ್ಣು ಅಹಲ್ಯೆಯ ಮೇಲೆ ಬಿತ್ತು. ಮೊದಲಿಗೆ ಕೇವಲ ಆಕರ್ಷಣೆ, ಆದರೆ ನಿಧಾನವಾಗಿ ಅದು ಕಾಮದ ಆಸೆಗೆ ಹೋಯಿತು. ಅವನ ಮನಸ್ಸು ಅಶಾಂತಿಯಾಗತೊಡಗಿತು. ಅವಳನ್ನು ಹೇಗಾದರೂ ಪಡೆಯಬೇಕೆಂಬ ತಪ್ಪು ಯೋಚನೆ ಬಂದಿತು. ಒಂದು ದಿನ ಬೆಳಿಗ್ಗೆ ಗೌತಮ ಮಹರ್ಷಿ ನದಿಗೆ ಸ್ನಾನಕ್ಕೆ ಹೋಗಿದ್ದರು. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಇಂದ್ರನು ಒಂದು ದೊಡ್ಡ ಮೋಸ ಮಾಡಿದನು. ಅವನು ಗೌತಮ ಮಹರ್ಷಿಯ ರೂಪ ತಾಳಿ ಆಶ್ರಮಕ್ಕೆ ಬಂದನು. ಅಹಲ್ಯೆಗೆ ಮೊದಲಿಗೆ ಅನುಮಾನ ಬರಲಿಲ್ಲ, ಯಾಕೆಂದರೆ ಅವಳು ತನ್ನ ಗಂಡ ಬಂದಿದ್ದಾರೆ ಎಂದುಕೊಂಡಳು. ಸ್ವಲ್ಪ ಸಮಯದ ನಂತರ ನಿಜವಾದ ಗೌತಮ ಮಹರ್ಷಿ ಆಶ್ರಮಕ್ಕೆ ಬಂದರು. ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದ್ದನ್ನೆಲ್ಲ ತಿಳಿದುಕೊಂಡರು. ಅವರಿಗೆ ತುಂಬಾ ಕೋಪ ಬಂತು, ಯಾಕೆಂದ್ರೆ ಅದು ಕೇವಲ ದೇಹದ ತಪ್ಪಲ್ಲ, ಆಶ್ರಮದ ಪವಿತ್ರತೆಯ ಮೇಲೆ ದ್ರೋಹ. ಆ ಸಮಯದಲ್ಲಿ ಗೌತಮ ಮಹರ್ಷಿ ಇಂದ್ರನಿಗೆ ಶಾಪ ಕೊಟ್ಟರು. ನಿನ್ನ ಕಾಮಾಸೆಯ ಫಲವಾಗಿ ನೀನು ಅವಮಾನ ಅನುಭವಿಸು ಎಂದು ಶಪಿಸಿದರು. ನಂತರದಲ್ಲಿ ಇಂದ್ರನ ದೇಹದ ಮೇಲೆ 1000 ಕಲಂಕಗಳು ಮೂಡಿದವು. ಮುಂದೆ ಅವನ ಪಾಪ ಎಲ್ಲರಿಗೂ ಕಾಣುವಂತೆ ಆಯಿತು. ಗೌರವ ಕಳೆದುಕೊಂಡನು. ದೇವತೆಗಳ ರಾಜನಾದರೂ ತಲೆ ತಗ್ಗಿಸಬೇಕಾಯಿತು. ಅವಮಾನದಿಂದ ಇಂದ್ರನು ಅಡಗಿ ಬದುಕುವ ಪರಿಸ್ಥಿತಿ ಬಂತು. ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಆಗ ಅವನಿಗೆ ಅರಿವಾಯಿತು, ಕ್ಷಣಿಕ ಕಾಮದಾಸೆಗಾಗಿ ನಾನು ನನ್ನ ಗೌರವವನ್ನೇ ಕಳೆದುಕೊಂಡೆ ಎಂದು. ನಂತರ ಇಂದ್ರನು ತುಂಬಾ ಪಶ್ಚಾತ್ತಾಪಪಟ್ಟನು. ದೇವರ ಪ್ರಾರ್ಥನೆ ಮಾಡಿದನು, ತಪಸ್ಸು ಮಾಡಿದನು. ಅನೇಕ ವರ್ಷಗಳ ನಂತರ ಮಾತ್ರ ಅವನಿಗೆ ಸ್ವಲ್ಪ ಮುಕ್ತಿ ಸಿಕ್ಕಿತು. ಪುರಾಣಗಳು ಹೇಳುವುದು ಏನೆಂದರೆ, ತಪ್ಪು ಸಂಬಂಧ ಮೊದಲು ಸಿಹಿಯಂತೆ ಕಾಣಬಹುದು, ಆದರೆ ನಂತರ ಅದು ಅವಮಾನ, ಭಯ, ಪಶ್ಚಾತ್ತಾಪ ತರುತ್ತದೆ. ಆಸೆಗೆ ಬಿದ್ದು ಮಾಡಿದ ತಪ್ಪು ಗೌರವ ನಾಶ ಮಾಡಬಹುದು. ಮೋಸದಿಂದ ಸಿಕ್ಕ ಸಂತೋಷ ಶಾಶ್ವತವಾಗುವುದಿಲ್ಲ. ಇದು ಕೇವಲ ದೇವರ ಕಥೆಯಲ್ಲ, ಇಂದಿನ ಜೀವನಕ್ಕೂ ದೊಡ್ಡ ಪಾಠವಾಗಿದೆ. ಇತ್ತೀಚೆಗೆ ಹಲವರು ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ಮನೆಯ ಶಾಂತಿ ಕಳೆದುಕೊಳ್ಳುತ್ತಾರೆ. ಮೊದಲಿಗೆ ಯಾರಿಗೂ ಗೊತ್ತಾಗಲ್ಲ ಎಂದುಕೊಳ್ಳುತ್ತಾರೆ, ಆದರೆ ನಿಧಾನವಾಗಿ ಮನಸ್ಸೇ ಶಿಕ್ಷೆ ಕೊಡತೊಡಗುತ್ತದೆ. ಭಯ, ಸುಳ್ಳು, ಅಶಾಂತಿ, ಕೋಪ ಇವೆಲ್ಲ ಒಳಗೆ ಬೆಳೆಯುತ್ತದೆ. ಒಬ್ಬ ಹೆಂಡತಿಯ ನಂಬಿಕೆ ಒಡೆದಾಗ ಅದು ಕೇವಲ ಒಂದು ಸಂಬಂಧ ಮುರಿಯುವುದಿಲ್ಲ, ಒಂದು ಮನೆಯ ನೆಮ್ಮದಿಯೇ ಕುಸಿಯುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳುತ್ತಾರೆ, ಕಾಮ ಕ್ಷಣಿಕ, ಆದರೆ ಅದರ ಪರಿಣಾಮ ದೀರ್ಘಕಾಲ. ಇಂದ್ರನ ಕಥೆ ನಮಗೆ ಒಂದು ಸತ್ಯ ಕಲಿಸುತ್ತದೆ. ಎಷ್ಟೋ ಶಕ್ತಿ, ಹಣ, ಸ್ನಾನ ಇದ್ದರೂ ನಿಷ್ಠೆ ಇಲ್ಲದಿದ್ದರೆ ನಿಜವಾದ ಗೌರವ ಉಳಿಯುವುದಿಲ್ಲ. ಮನಸ್ಸಿನಲ್ಲಿ ಬಂದ ಆಸೆಯನ್ನು ತಡೆಯದಿದ್ದರೆ ಅದು ಮನುಷ್ಯನನ್ನೇ ಕೆಳಗೆ ಎಳೆಯುತ್ತದೆ, ಕೊನೆಗೆ ನಾಶ ಖಂಡಿತ. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.